ಕಾಂಗ್ರೆಸ್ನವರಿಗೆ ಪ್ರಚಾರದ ಗೀಳು ಅಂಟಿಕೊಂಡಿದೆ. ಜನಪ್ರತಿನಿಧಿಗಳು ಹೇಳಿಕೆ ನೀಡಲು ಮಾತ್ರ ಸೀಮಿತವಲ್ಲ, ಜನರ ಕುಂದುಕೊರತೆ ನಿವಾರಿಸುವ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಸಂಸದರು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಕಾಣುತ್ತದೆ. ಈ ಹಿಂದೆ ಸಂಸದರು ಹಾಕಿರುವ ಅಭಿವೃದ್ಧಿಯ ಹಳಿ ಮೇಲೆ ಈಗಿನ ಶಾಸಕರು ರೈಲು ಬಿಡುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಭಟ್ ನಡುಗೋಡು ಹೇಳಿದರು. ಅವರು ಶುಕ್ರವಾರ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಸಂಸದರು ನೆನಗುದಿಗೆ ಬಿದ್ದ ರೈಲ್ವೆ ಯೋಜನೆ ಮರುಜೀವ ನೀಡಿದ್ದಾರೆ. ಆದರೆ ಯಾರದೋ ಒತ್ತಡದಲ್ಲಿ ಕೆಪಿಸಿಸಿ ಸದಸ್ಯರು ಯಾವುದೇ ಮಾಹಿತಿ ಇಲ್ಲದೆ, ಸೂಕ್ತ ಆಧಾರ ಇಲ್ಲದೆ ಮಾತನಾಡಿದ್ದಾರೆ. ಕಾಗೇರಿ ಅವರಿಗೂ ಬೇಜಾರು ಆಗದೆ ಕಾಂಗ್ರೆಸ್ನಲ್ಲಿ ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶಿರಸಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್, ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಆರ್.ಡಿ. ಹೆಗಡೆ ಜಾನ್ಮನೆ, ಬಿಜೆಪಿ ಪ್ರಮುಖರಾದ ನಂದನ್ ಸಾಗರ್, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಬಿಜೆಪಿ ಪ್ರಮುಖರಾದ ಗಣಪತಿ ನಾಯ್ಕ್, ನಾಗರಾಜ್ ನಾಯ್ಕ್, ರವಿಚಂದ್ರ ಶೆಟ್ಟಿ, ಗ್ರಾಮೀಣ ಮಂಡಲದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಭಂಡಾರಿ ಇದ್ದರು. ಈ ಖಾತಾ ಆಸ್ತಿಗಳಿಗೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲ ಕೊಡಿಸುವಂತಹ ಆದೇಶ ಮತ್ತು ಕಟ್ಟಡಗಳನ್ನು ಕಟ್ಟೋದಕ್ಕೆ ನಗರಸಭೆ ಮತ್ತು ಸಂಬಂಧಪಟ್ಟಂತಹ ಪ್ರಾಧಿಕಾರಗಳಿಂದ ಅನುಮತಿ ಕೊಡಿಸುವಂತಹ ಕೆಲಸವನ್ನು ಮಾಡಿ ನಾವು ಒಪ್ಕೊಳ್ತೇವೆ. ಚುನಾವಣೆಗಿಂತ ಮೊದಲು ಹೇಳಿದರು, ಆವಾಗ ಫಾರ್ಮ್ ನಂಬರ್ 3 ಭಾಳ ದೊಡ್ಡ ಸಮಸ್ಯೆ ಆಗಿತ್ತು. ಕಾಗೇರಿ ಅವರು ಏನೂ ಮಾಡಲಿಕ್ಕಾಗಲಿಲ್ಲ, ನಾವು ಬಂದರೆ 1 ತಿಂಗಳೊಳಗೆ ಎಲ್ಲದನ್ನು ಬಗೆಹರಿಸ್ತೇವೆ ಅಂತೇಳಿ. ನಾನು ಇದನ್ನು ಉಲ್ಲೇಖ ಮಾಡಿದರೆ ತಪ್ಪು ಅಂತ ಅಂದ್ಕೊಳ್ಳೋದಿಲ್ಲ. ಕಾಗೇರಿ ಅವರು ಸಭಾಪತಿಗಳಾಗಿದ್ದಂಥ ಸಂದರ್ಭದೊಳಗೆ ಹೆಬ್ಬಾರ್ ಅವರು, ಸೋಮಶೇಖರ್ ಅವರು ಇವರೆಲ್ಲರ ಒಂದು ಕಮಿಟಿಯನ್ನು ನೇಮಕ ಮಾಡಿದರು. ಆ ಕಮಿಟಿ ಒಳಗೆ ಅವತ್ತು BJP ಸರ್ಕಾರ ಇದನ್ನು ಹೇಗೆ ಫಾರ್ಮ್ ನಂಬರ್ 3, ಇದು ಕೇವಲ ಶಿರಸಿದು ಒಂದೇ ವಿಷಯ ಅಲ್ಲ, ಇಡೀ ಕರ್ನಾಟಕ ರಾಜ್ಯದೊಳಗೆ ಈ ಸ್ವತ್ತಿನ ಸಮಸ್ಯೆ ಇತ್ತು, ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ರ ಬಗ್ಗೆ ಅವತ್ತು ಕಮಿಟಿ ಆಯಿತು. ಹಲವಾರು ಮೀಟಿಂಗ್ಗಳಾದವು. ಆ ಮೀಟಿಂಗ್ಗಳ ಮುಖಾಂತರ ಇವತ್ತು ಇದನ್ನು ಬಿ ಖಾತಾ ಎ ಖಾತಾ ಮಾಡ್ಬೋದು ಅಂತ ರಾಜ್ಯ ಸರ್ಕಾರ ಒಂದು ತಾತ್ವಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡು. ಆದರೆ ನಾನು ಇವತ್ತು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ, ಹೆಸರು ಮಾತ್ರ ಬದಲಾಗಿದೆ ಬಿಟ್ಟರೆ ಜನರ ಸಮಸ್ಯೆಗಳು ಸಂಪೂರ್ಣವಾಗಿ ಹಾಗೇ ಇದ್ದಾವೆ. ಇವತ್ತು ಬಿ ಖಾತಾ ಮಾಡಿಕೊಂಡ್ರೆ ನನಗೆ ಒಂದು ಸರ್ಟಿಫಿಕೇಟ್ ಸಿಗ್ತದೆ ಬಿಟ್ಟರೆ, ಅದಕ್ಕೆ ಹಿಂದೆ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಆಶ್ರಯ ಯೋಜನೆ ಸರ್ಟಿಫಿಕೇಟನ್ನು ಕೊಟ್ಟಿದ್ದರು, ಒಂದು ಹಕ್ಕುಪತ್ರ ಅಂತೇಳಿ 20-30 ಜಾಗವನ್ನು ನೀಡಲಾಗಿದೆ ಅಂತೇಳಿ ಕೆಳಗೆ ಅದಕ್ಕೆ ಬರ್ಕೊಂಡಿತ್ತು. ಇದು ಯಾವುದೇ ಅಧಿಕೃತವಾದ ಆದೇಶ ಆಗಿರುವುದಿಲ್ಲ, ಸರ್ಕಾರದ ನಿಯಮಾವಳಿಗಳಿಗೆ ಒಳಪಟ್ಟು ಇದನ್ನು ನೀಡಲಾಗಿದೆ ಅಂತೇಳಿ. ಅಂದರೆ ಜನರಿಗೆ ಕಣ್ಣಿಗೆ ಮಣ್ಣು ಹಚ್ಚುವಂಥ ಕೆಲಸವನ್ನು ನೀವು ಎಷ್ಟು ದಿವಸ ಮಾಡ್ತೀರಿ ಅಂತ ನಾನು ಕೇಳೋದಕ್ಕೆ ಬಯಸ್ತೇನೆ. ಕೇವಲ ಈಗ ಜನರಿಗೆ ಸ್ವಾಭಾವಿಕ, ಸರ್ಕಾರದ ಹತ್ರ ಇವತ್ತು ದುಡ್ಡಿಲ್ಲ, ಸರ್ಕಾರ ಇವತ್ತು ದುಡ್ಡಿಲ್ಲದ ಕಾರಣಕ್ಕೆ ಹಣವನ್ನು ಒಟ್ಟು ಮಾಡಬೇಕು ಅನ್ನುವ ಕಾರಣಕ್ಕೆ ನಗರಸಭೆಯ ಆದಾಯಕ್ಕೆ ಕೊಕ್ಕೆ ಹಾಕಿ ರಾಜ್ಯ ಸರ್ಕಾರ ದುಡ್ಡು ಮಾಡೋದಕ್ಕೆ ಹೊರಟಿದೆ. ಬಿ ಖಾತಾದೊಳಗೆ 3 ಪಟ್ಟು ದುಡ್ಡನ್ನು ತುಂಬಿಸ್ಕೊಂಡು ನೀವು ಬಿ ಖಾತಾ ಮಾಡಿಸ್ಕೊಳ್ಳಿ ಅಂತೇಳಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿದೆ. ಆ ಸರ್ಟಿಫಿಕೇಟ್ನಿಂದ ಜನರಿಗೆ ಏನು ಪ್ರಯೋಜನ ಇದೆ ಅನ್ನುವಂಥದ್ದನ್ನು ವಿವರಣೆ ಕೊಡಲಿ, ಜನರಿಗೆ ಅನುಕೂಲ ಮಾಡಿಕೊಡ್ಲಿ. ಯಾರು ಮಾಡಿದರೂ ನಾವು ಸ್ವಾಗತ ಮಾಡ್ತೇವೆ, ಒಳ್ಳೆ ಕೆಲಸ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು. ಇವತ್ತು ಶಿರಸಿ ನಗರದೊಳಗೆ ಪಾಪ ಎಷ್ಟೋ ಜನ ಮನೆಯನ್ನು ಅರ್ಧಕ್ಕೆ ಕಟ್ಟಿಕೊಂಡು ಸಾಲ ಸಿಗದೆ ಅಲ್ಲಿಗೆ ನಿಲ್ಲಿಸ್ಕೊಂಡವರಿದ್ದಾರೆ, ಪರ್ಮಿಷನ್ ಸಿಗೋದಿಲ್ಲ. ಇನ್ನು ಡಬಲ್ ಟ್ಯಾಕ್ಸ್ ಇತ್ತು, ಮುಂದಿನ ವರ್ಷದಿಂದ ನಗರಸಭೆ ಒಳಗೆ ಟ್ಯಾಕ್ಸ್ ಕಲೆಕ್ಷನ್ನು ಅರ್ಧಕ್ಕಿಂತ ಕಡಿಮೆ ಆಗ್ತದೆ. ಅವಾಗ ನಗರಸಭೆಯವರು ಅಭಿವೃದ್ಧಿಗೆ ಎಲ್ಲಿಗೆ ಹೋಗಬೇಕು? ರಾಜ್ಯ ಸರ್ಕಾರ ಏನು ನಗರದೊಳಗೆ ಕೆಲಸ ಮಾಡೋದಕ್ಕೆ ದುಡ್ಡನ್ನೇನು ಕೊಡ್ತಾ ಇಲ್ಲ, ಕೇವಲ ಅವರು ಗ್ಯಾರಂಟಿ ಏನಿದ್ರು ಅವರು ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ಮುಗಿದೋಯ್ತು. ಇನ್ನು ಒಂದು ಮಾತನ್ನು ಹೇಳಲೇಬೇಕು ನಾನು. ಮಾನ್ಯ ಹಿರಿಯ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಅವರು ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ, ಬಹಳ 2 ವರ್ಷದ ನಂತರ ಅವರಿಗೆ ಅನುಭವಕ್ಕೆ ಬಂತು ಕಾಣಿಸ್ತದೆ. ಜನರಿಗೆ ಯಾವುದನ್ನು ಫ್ರೀ ಕೊಡಬಾರ್ದು ರೀ, ಫ್ರೀ ಕೊಟ್ಟರೆ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಮಾನ್ಯ ದೇಶಪಾಂಡೆ ಅವರೇ, ಇಷ್ಟು ಹಿರಿಯರು, ನೀವು ಅನುಭವ ಇರುವಂಥವರು, ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆ ಮಾಡುವಾಗ ನೀವು ಇದನ್ನು ಹೇಳ್ಬೋದಿತ್ತಲ್ಲ. ಈಗ ಅಧಿಕಾರಕ್ಕೆ ಬಂದ ನಂತರದೊಳಗೆ ಈಗ ಇವತ್ತು ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಇದನ್ನು ನಾವು ಅವತ್ತೇ ಹೇಳಿದ್ವಿ, ಇದು ಆಗೋದಿಲ್ಲ, ಸರ್ಕಾರ ದಿವಾಳಿ ಆಗ್ತದೆ ಅಂತ ಹೇಳಿ. ಆ ಕಾರಣಕ್ಕಾಗಿ ಇವತ್ತು ಮಾನ್ಯ ದೇಶಪಾಂಡೆ ಅವರು
ವ್ಯವಸ್ಥೆಗಳನ್ನು ಸುಧಾರಿಸುವಂತಹ ಹಿರಿಯ ಸ್ಥಾನದೊಳಗೆ ಇರುವಂಥವ್ರು ಅವ್ರು ಇವತ್ತು ಹೇಳಿ ಕೇಂದ್ರ ರಾಜ್ಯದೊಳಗೆ ಆ ಒಂದು ಪ್ರೀ ಯೋಜನೆಗಳನ್ನು ಹೇಗೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಮಾಡಲಿ. ಅಂದರೆ ಪ್ರೀ ಯೋಜನೆಗಳನ್ನು ಅವರು ಘೋಷಣೆ ಮಾಡಿದ್ದಾರೆ, ಕೊಡಬೇಕು ಸರ್ಕಾರ. ಆದರೆ ಅದರ ಹೆಸರಿನೊಳಗೆ ಜನರ ಮೇಲೆ 3 ಪಟ್ಟು 4 ಪಟ್ಟು ತೆರಿಗೆಯನ್ನು ಹಾಕಿ ಎಲ್ಲದರ ಬೆಲೆ ಏರಿಕೆ ಮಾಡುವಂಥದ್ದನ್ನು ನಿಲ್ಲಿಸೋದಕ್ಕೆ ಹೇಳಿ ದೇಶಪಾಂಡೆ ಅವರೇ. ಇಲ್ಲಿ ಫ್ರೀ ಕೊಟ್ಟರೆ ಕಷ್ಟ ಅಂತ ಹೇಳ್ತಾರೆ. ಬೆಂಗಳೂರಿಗೆ ಹೋಗಿ ದೇಶಪಾಂಡೆ ಅವರು ಒಂದು ಮಾಧ್ಯಮದ ಹೇಳಿಕೆಯನ್ನು ಕೊಟ್ಟರು. BJP ಅವರಿಗೆ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾರೆ, ಅವರಿಗೆ ಅರ್ಥಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ ಅಂತೇಳಿ. ಅಂದರೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ನಮಗೆ ರಾಜಕಾರಣ ಮಾಡಬೇಕು ಅಂದ್ರೆ ಗೊತ್ತಿದೆ ರಾಜಕಾರಣ. ನಾನು ಒಂದು ಮಾತನ್ನು ಕೇಳ್ತೇನೆ, ಅರ್ಥಶಾಸ್ತ್ರ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. 2013ನೇ ಇಸ್ವಿ ಒಳಗೆ ಪೆಟ್ರೋಲ್ ರೇಟ್ ಎಷ್ಟಿತ್ತು? 82 ರೂಪಾಯಿ ಪೆಟ್ರೋಲ್ ರೇಟ್ ಇತ್ತು ಮನಮೋಹನ್ ಸಿಂಗ್ ಅವರ ಕಾಲದೊಳಗೆ. ಅದರ ನಂತರದೊಳಗೆ ಅಂತಾರಾಷ್ಟ್ರೀಯ ತೈಲ ಮಾಪನಗಳಿಗೆ ಅನುಗುಣವಾಗಿ ವೇರಿಯೇಷನ್ಗಳು ಆಗ್ತಾ ಬಂತು. ಆದರೂ ಕೂಡ ಮೋದಿಯವರು ಲಿಮಿಟೆಡ್ ಟ್ಯಾಕ್ಸ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಇವತ್ತಿಗೂ ಕೂಡ 102 ರೂಪಾಯಿ 103 ರೂಪಾಯಿಯಲ್ಲೇ ಅದನ್ನು ನಿಲ್ಲಿಸಿಟ್ಕೊಂಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ, ಎಷ್ಟೋ ಕಷ್ಟಗಳು ಆಗಿದ್ದಾವೆ. ಹಾಗಾಗಿ ದೇಶಪಾಂಡೆಯವರೇ, ಕಾಂಗ್ರೆಸ್ನವರೇ, ದಯವಿಟ್ಟು ದ್ವಿಮುಖ ನೀತಿಯನ್ನು ಅನುಸರಿಸುವಂಥದ್ದನ್ನು ಬಿಡಿ. ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಎಲ್ಲ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮದೇನಾದರೂ ಸಾರ್ವಜನಿಕವಾಗಿ ಆಗಬೇಕಾದಂಥ ಕೆಲಸಗಳಿದ್ದರೆ ದಯವಿಟ್ಟು ಅವರು ಎಷ್ಟೊತ್ತಿಗೂ ಅವೈಲೇಬಲ್ ಇರ್ತಾರೆ, ಮನವಿ ತಂದುಕೊಡಿ. ಮಾಧ್ಯಮದ ಮುಖಾಂತರವೇ ನೀವು ಹೇಳಬೇಕು ಅಂತಿಲ್ಲ. ಮಾಧ್ಯಮದವರು ಬಂದಾಗಲೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.